ಬರ್ತೀನಿ ಕೆಲವು ಇದು ಒಳ್ಳೆ ಅಜ್ಜಿಗಳ ತರ ಆಡ್ತಾರೆ. ಇವತ್ತು ಅವ್ರನ್ನ ಇದೀವಿ ಅನ್ನೋದು ಬಹಳ ಬೇಸರ. ತುಂಬಾನೇ ಒಂದು ಭಯಂಕರವಾದ ಸತ್ಯವನ್ನ ಅರ್ಧಿಸ್ಕೊಳ್ಬೇಕಾಗಿದೆ. ಯಾಕಂದ್ರೆ ಒಂದು ಏನೋ ಸುಮಾರು ದಿನದಿಂದ ಕಾಯಿಲೆ ಇತ್ತು, ಏನಾಯ್ತು ಹೋಗ್ತಾರೆ ಇವರು ಅಂತ ಅನ್ಕೊಂಡಿದ್ರೆ ಪರವಾಗಿಲ್ಲ. ಆದರೆ ಇವರು ಎಷ್ಟು ಚೆನ್ನಾಗಿದ್ದವರು, ಆರೋಗ್ಯವನ್ನ ಅಷ್ಟು ಕಾಪಾಡ್ಕೊಂಡು ಬಂದವರು. ಇದ್ದಕ್ಕಿದ್ದಾಗೆ ದೇವ್ರಿಗೆ ಅದು ಹೇಗೆ ಮನಸ್ಸಾದ್ರೂ ಬರುತ್ತೆ ಅಂತ ಬೆಳಗ್ಗೆ ಎದ್ದು ಕಾಫಿ ಕುಡಿದು ಫೋನ್ ಯಾರ್ಯಾರಿಗೆ ಮಾಡಬೇಕೋ ಮಾತಾಡಿ ಆಮೇಲೆ ತಕ್ಷಣ ಬಿದ್ದೋದ್ರು, ಹೊಟ್ಟೆ ಹೋದರು ಅಂತಂತಂದರೆ ಎಷ್ಟು ಸಾವು ಇಷ್ಟೊಂದು ಸುಲಭವಾಗಿರುತ್ತಾ ಸಾವು ಅಂತ ಅನಿಸುತ್ತೆ. ಎಷ್ಟೋ ಜನ ನರಳದ್ದನ್ನು ನಾವು ನೋಡ್ತೀವಿ, ಆದರೆ ಶರಣನ ಗುಟ್ಟು ಮರಣದಲ್ಲಿ ನೋಡು ಅಂತಾರಲ್ಲ, ಅದು ಇವರಲ್ಲಿ ಕಾಣ್ಬೋದು. ಅವ್ರ ಕೆಲಸ, ಅವರ ಶ್ರದ್ಧೆ, ಅವರ ಭಕ್ತಿ, ಕೆಲಸದಲ್ಲಿರೋ ಅವರ ಭಕ್ತಿ, ಅವರು ಎಷ್ಟು ಸಾಧನೆ ಮಾಡಿದ್ದಾರೆ. 150 ಚಿತ್ರಗಳಲ್ಲಿ ಒಂದು ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತಂದರೆ ಎಂಥ ಒಂದು ಸಾಧನೆ, ಬೇರೆ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲದಿರುವಂಥ ಒಂದು ಸಾಧನೆಯನ್ನು ನಮ್ಮ ಸರೋಜಾದೇವಿಯವರು ಮಾಡಿದ್ದಾರೆ. ಮತ್ತು ತುಂಬ ಜೀವನವನ್ನು ಅವರು ಅನುಭವಿಸಿ ಹೋಗಿದ್ದಾರೆ ಅಂತ ನನ್ನ ಒಂದು ಅನಿಸಿಕೆ. ನಾವೆಲ್ಲ ಇಲ್ಲಿ ಒಂದು ಮದುವೆ ಇತ್ತು, ಆವಾಗಲೂ ಅಯ್ಯೋ ಇಷ್ಟು ಹತ್ರ ಇದೆ ನೀವು ಬರಲೇಬೇಕು ಅಂತ ಅವ್ರನ್ನ ಕರೆಯೋಕ್ಕೆ ಬಂದಿದ್ದೆ ನಾನು. ಅವ್ರ ಮನೇಲಿ ಊಟ ಮಾಡಿದ್ದೀನಿ. ಎಲ್ಲಾದರೂ ಹೋಗಬೇಕು ಅಂತಂದರೆ ಅವ್ರಿಗೆ ಫೋನ್ ಮಾಡಿದ್ರೆ ಇಲ್ಲಿ ಊಟಕ್ಕೆ ಬಂದುಬಿಡು ಗಿರ್ಜಾ, ನಾನು ಕಾಯ್ತಾ ಇರ್ತೀನಿ ಅಂತ ಅಂದ್ಬಿಟ್ಟು ಒಂದು ಅರ್ಧ ಗಂಟೆ ಕಾಯಿಸ್ಬಿಟ್ಟೆ ಅವ್ರನ್ನ. ಹಾಗೆಲ್ಲ ಮಾಡಿದ್ವಿ. ಆ ಥರ ಇದ್ದು ನಮ್ಮ ಓಡಾಟ. ಮತ್ತು ನಮ್ಮ ಚಿತ್ರಗಳಲ್ಲಿ ಈಗಿನ ಚಿತ್ರಕ್ಕೂ ಹಿಂದಿನ ಚಿತ್ರಕ್ಕೂ ಇದ್ದ ವ್ಯತ್ಯಾಸ, ಒಂದು ಡೆಡಿಕೇಶನ್ ಅಂತ ಏನಿತ್ತು ಅದು ಇವಾಗೆಲ್ಲ ಮಾಯ ಆಗ್ತಾ ಇದೆ. ಒಂದು ಸರಳವಾಗಿ ತಗೋತಾ ಇದ್ದೀರಾ. ಇವಾಗ ಎಲ್ಲ ಚಿತ್ರಗಳು ಅವರು ಅಭಿನಯಿಸಿರೋ ನಾವು ನೋಡಿರೋ ಎಲ್ಲ ಚಿತ್ರಗಳ ಪಾತ್ರಗಳು ನಮಗೆ ಗೊತ್ತು, ಅದರ ಡೈಲಾಗ್ ಕೂಡ ನಮಗೆ ಗೊತ್ತು. ನಾನು ಒಂದ್ಸಲಿ ದುಬೈಗೆ ಹೋದಾಗ ಅವರ ಕಿತ್ತೂರು ಚೆನ್ನಮ್ಮ ಸಿನಿಮಾದ ನಾಟಕವನ್ನು ನಿಮಗೆ ಕೊಡಬೇಕು ಕಪ್ಪ ಅನ್ನೋದನ್ನು ಅದನ್ನೆಲ್ಲ ನಾವು ಅದು ಇನ್ನೂ ಜೀವಂತವಾಗಿದೆ ನೋಡಿ. ಎಷ್ಟು ಪುಟಾಣಿ ಮಕ್ಕಳು ಸಹಿತ ಅದನ್ನು ಒಂದು ಅವರ ಒಂದು ಸ್ಪರ್ಧೆಗಳಲ್ಲಿ, ಸ್ಕೂಲಿನ ಸ್ಪರ್ಧೆಗಳಲ್ಲಿ, ವೇಷಭೂಷಣ ಸ್ಪರ್ಧೆಗಳಲ್ಲಿ ಅದನ್ನು ಮಾಡ್ತಾರೆ ಅಂತಂದರೆ ಅವರು ಎಲ್ಲೂ ಹೋಗಿಲ್ಲ, ನಮ್ಮ ಜೊತೆನೇ ಇದ್ದಾರೆ. ಅವರ ಪಾತ್ರಗಳು ನಮ್ಮ ಜೊತೆ ಜೀವಂತವಾಗಿದೆ. ಹುಟ್ಟಿದ ಮೇಲೆ ಸಾಯೋದಂತೂ ನೆಕ್ಸ್ಟ್ ಮೂಮೆಂಟೇ ರೆಡಿಯಾಗಿರುತ್ತಂತೆ. ಸಾವು ನಮ್ಮ ಬೆನ್ನ ಹಿಂದೆ ಇರೋದು, ನಮ್ಮ ಸ್ನೇಹಿತನಾಗಿರೋದು ಸಾವು ಒಬ್ಬನೇ ಅಂತ. ಸೊ ಆ ಪರಮಾತ್ಮನನ್ನು ಅವರು ಯಾವಾಗಲೂ ಜೊತೆಯಾಗಿಟ್ಕೊಂಡು ಚೆನ್ನಾಗಿ ಇಟ್ಕೊಂಡು ಒಂದು ತುಂಬ ಜೀವನ ನಡೆಸಿ ಹೋಗಿದ್ದಾರೆ ಅಂತ ನಾನು ಅಂತೀನಿ. ಇತ್ತೀಚೆಗೆ ಯಾವಾಗಲಾದರೂ ಭೇಟಿ ಮಾಡಿಲ್ಲ, ಫೋನ್ ಮಾಡಿದ್ದೆ. ಅವರು ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತಾಯಿದ್ರು, ಬಂದ್ಬಿಟ್ಟು ಫೋನ್ ಮಾಡ್ತೀನಿ ಅಂತ ಹೇಳಿದ್ರು. ಆ ಫೋನ್ ನನಗೆ ಬರಲೇ ಇಲ್ಲ. ನಾನು ಅವರಿಗೋಸ್ಕರ ಕಾಯ್ತಾ ಇದ್ದೀನಿ. ಪದೇ ನಾನು ಫೋನ್ ಮಾಡ್ತಾಯಿದ್ದೀನಿ. ಇಲ್ಲಿ ಬಂದಾಗಂತೂ ಅವ್ರ ಮನೆಗೆ ಹೋಗೋದನ್ನು ತಪ್ಪಿಸ್ಕೋತೇನೆಲ್ಲ. ಅಷ್ಟು ಫ್ರೆಂಡ್ಲಿ ಆಗಿದ್ವಿ, ನಮಗೆಲ್ಲ ಎಷ್ಟು ಟಿಪ್ಸ್ ಕೊಡೋರು ಅವರು. ಸೊ ಹಾಗಿದ್ದವರು ಪಟ್ಟಂತ ಹೊರಟೋಗ್ಬಿಟ್ರಲ್ಲ ಅಂತ ತುಂಬಾ ಬೇಜಾರಾಗ್ತಿದೆ. ಆ ಸಂಕಟ ಮಾತ್ರ ಅದೇ ಪದೇ ಹೇಳ್ತೀನಿ, ಈ ಸತ್ತು ಕೂಡಲೇ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವೆಲ್ಲ ಹೇಳ್ತೀವಿ. ಅವರ ಆತ್ಮಕ್ಕೆಲ್ಲ, ಬದುಕಿರೋರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಅವರ ಫ್ಯಾಮಿಲಿ ಅದನ್ನು ಸಹಿಸ್ಕೊಳ್ಳೋವಂಥ ಶಕ್ತಿ ಅವ್ರಿಗೆ ಕೊಡಲಿ ಅಂತ ನಾವು ಏನಂತಂದರೆ ಇದು ನಿಜನಾ ಅಂತ ಅನಿಸುತ್ತೆ. ಸೊ 87 ಕಡಿಮೆ ವಯಸ್ಸಲ್ಲ, ಆದರೂ ಅವರು ಅದನ್ನು ಸಂಪೂರ್ಣವಾಗಿ ಆನಂದವಾಗಿ ಕಲ್ತಿದ್ದಾರೆ. ನಿಜಕ್ಕೂ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ.